ಬಿ ಡಿ ಎಸ್ ಸೈಟು ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರಿ. ಇನ್ನು ಹೆಚ್ಚು ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಏನೇ ಬಿ ಡಿ ಎ ವತಿಯಿಂದ ಡಾಟಾ ಶಿವರಾಮ್ ಕಾರಂತರ ಬಡಾವಣೆಯಿಂದ ಏನೇ ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. ಫ್ರೆಂಡ್, ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸಾಕಷ್ಟು ಜನ ಕೇಳ್ತಾಯಿದ್ರು. ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಫ್ರೆಂಡ್, ಇದು ನಿಮಗೆ ಏನು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಏನು ನಿಮಗೆ ಬೆಂಗಳೂರು ಉತ್ತರ ಭಾಗದಲ್ಲಿ ಸುಮಾರು 17 ಗ್ರಾಮದಲ್ಲಿ ಬರುವಂಥ ಇದು 30,069 ಎಕರೆಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಬಿ ಡಿ ಎ ಸೈಟ್ ಆಗಿರುತ್ತೆ. ಇದು ಸರ್ಕಾರದಿಂದ ಬಿ ಡಿ ಎ ವತಿಯಿಂದ ನಿರ್ಮಾಣ ಮಾಡ್ತಾಯಿದ್ದಾರೆ. ಇದು ಇದು ಸ್ಕ್ವೇರ್ ಫೀಟಲ್ಲಿ ಯಾವ ರೀತಿ ಇರುತ್ತೆ ಏನಕ್ಕೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನೋಡಿ, ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ತಿಳಿಸಿರೋ ಪ್ರಕಾರ 30-40 ಆಗಿರ್ಬೋದು, 20-30 ಆಗಿರ್ಬೋದು, 40-60, 50-80 ಈ ಥರ ಸೈಟ್ಗಳು ಹೆಚ್ಚು ನಿರ್ಮಾಣ ಆಗ್ತಾಯಿದ್ವಿ. ಅತಿ ಹೆಚ್ಚು ನಿರ್ಮಾಣ ಆಗ್ತಿರೋದು ಇಲ್ಲಿ ಬಿ ಡಿ ಎ ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆಯಲ್ಲಿ 30x40 ಜಾಸ್ತಿ ಆಗ್ತಾಯಿದ್ದಾವೆ. ಈಗ ಆನ್ಲೈನಲ್ಲಿ ಅರ್ಜಿನೂ ಸಹ ಬಿಡ್ತಾ ಇರೋದು 30-40 ಇದು ಆನ್ಲೈನಲ್ಲಿ ಅರ್ಜಿನೂ ಸಹ ಬಿಡ್ತಾಯಿದ್ದೀವಿ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈಗ ಸರ್ಕಾರನೇ ತೀರ್ಮಾನ ಮಾಡಿದೆ. ರೇಟೆಲ್ಲ ನಿಮಗೆ ವಿಷಯ ಸಾಕಷ್ಟು ತಿಳಿಸಿದ್ದೀನಿ. ಬಟ್ ಇನ್ನೂ ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ನಿಮಗೆ ಮಾಹಿತಿ ಕೊಡ್ತೀನಿ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 6,000 ರೂಪಾಯಿ ಆಗುತ್ತೆ. ಒಂದು ಚದರ ಸ್ಕ್ವೇರ್ ಫೀಟ್ ಅಂದರೆ ಏನಿದೆಯೋ ಚದರ ಅಡಿಗೆ 6,000 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಆಗುತ್ತೆ. ನೀವು 30-40 ತಾಳಕ್ಕೆ ಹೋದರೆ 1,200 ಅಡಿಗೆ ಚದರ ಅಡಿಗೆ 1,200 ಚದರ ಅಡಿಗೆ 72 ಲಕ್ಷ ರೂಪಾಯಿ ಬೀಳುತ್ತೆ. ಮತ್ತು ನಿಮಗೆ ರಿಜಿಸ್ಟ್ರೇಷನ್ ಖರ್ಚು ಅಂದರೆ ಒಂದು 78 ಲಕ್ಷ ಹತ್ತತ್ರ ನಿಮಗೆ ಹೋಗುತ್ತೆ. 80 ಲಕ್ಷ ಹತ್ತತ್ರ ನಿಮಗೆ ಒಂದು ಸೈಟಿನ ಬೆಲೆ ಇಲ್ಲಿ ಆಗುತ್ತೆ. ಯಾಕೆ ಅಷ್ಟು ಡಿಮ್ಯಾಂಡಿ ಇಲ್ಲಿದೆ ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆಗೆ. ಅಷ್ಟಿದ್ರೂ ನಾವು ಜನಗಳು ತಾಳಕ್ಕೆ ಮುಂದೆ ಬೀಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ರೈತರಿಗೆ ಏನು ಕೊಟ್ಟು ಮಿಕ್ಕಿರೋಂಥ ಸುಮಾರು ಒಂದು 18,000 ರೈತರಿಗೆ ಜಮೀನು ಕೊಟ್ಟಿರೋರಿಗೆ 18,000 ರೈತರು ಕೊಟ್ಟ ನಂತರ ನಾವು 3,000 ಈಗ 6,000 ರೆಡಿ ಮಾಡ್ತಾ ಇದ್ದಾರಂತೆ. 3,000 ಸದ್ಯಕ್ಕೆ ಮೊದಲ ಹಂತದಲ್ಲಿ 3,000 ಬಿ ಡಿ ಎಸ್ ಸೈಟ್ಗಳು ಕೊಡ್ತಾರೆ. ಇನ್ನು 3,000 ಎರಡನೇ ಹಂತದಲ್ಲಿ ಬಿಡ್ತಾರೆ. ಮತ್ತು ನೀವೇನು ಬಿ ಡಿ ಎ ನಾವು ಅರ್ಜಿ ಹಾಕೋಕ್ಕೆ ಆಫ್ಲೈನಲ್ಲಿ ಅಂತ ಏನಿಲ್ಲ, ನೀವು ಬಿ ಡಿ ಎ ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೇರವಾಗಿ ಆನ್ಲೈನಲ್ಲಿ ಅರ್ಜಿ ನೀವು ಸಲ್ಲಿಸ್ಕೋಬೇಕಾಗುತ್ತೆ. ಅಂದರೆ ಬಿ ಡಿ ಎ ವೆಬ್ಸೈಟಲ್ಲೇ ಬಿಡ್ತಾರೆ ಲಿಂಕ್ ಬಿಟ್ಟಾಗ ವೆಬ್ಸೈಟಲ್ಲಿ ಓಪನ್ ಮಾಡ್ಕೊಂಡು ನೇರವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕು. ಮತ್ತು ಇದು ನಿಮಗೆ ಏನಾರ ನಮಗೆ ಇಂಥ ಜಾಗದಲ್ಲಿ ಬೇಕು ಅಂತ ಏನಿಲ್ಲ. ಈಗ 30x40 ಸೈಟು ಯಾವ್ಯಾವ ಜಾಗದಲ್ಲಿ ಬಿಡ್ತಾರೆ ಅನ್ನೋದು ಇಲ್ಲಿ ಇನ್ನೂ ಕನ್ಫರ್ಮ್ ಇಲ್ಲ. ಇದು ಎಕ್ಸಾಂಪಲ್ ಒಂದು ಗಾಂಧಿನಹಳ್ಳಿ ಆಗಿರ್ಬೋದು, ಕೆಂಪಾಪುರ ಆಗಿರ್ಬೋದು, ತಮ್ಮನಹಳ್ಳಿ ಆಗಿರ್ಬೋದು, ನಮಗೆ ಇಂಥ ಜಾಗದಲ್ಲೇ ಬೇಕು, ಇದೇ ಸೈಟ್ ಬೇಕು, ಇಷ್ಟೇ ನಂಬರ್ ಬೇಕು ಅನ್ನೋದು ಇಲ್ಲಿ ಸರ್ಕಾರ ಕೊಟ್ಟಿಲ್ಲ ಆಪ್ಷನ್ನು. ಏನೇ ಇದ್ದರೂ ನೀವು ಅರ್ಜಿ ಸಲ್ಲಿಸಾದ್ಮೇಲೆ ಸರ್ಕಾರನೇ ನಿಮಗೆ ಯಾವ ಜಾಗದಲ್ಲಿ ಕೊಡುತ್ತೋ ಆ ಜಾಗದಲ್ಲಿ ನೀವು ತಗೊಬೇಕಾಗುತ್ತೆ. ಇದೇ ಜಾಗದಲ್ಲಿ ಬೇಕು ಅಂತ ಈ ಅಲಾಟ್ಮೆಂಟ್ ಇಲ್ಲ ಇಲ್ಲಿ ಅಂತಲೇ ಹೇಳ್ಬೋದು. ಬಟ್ ಹೊಸ ರೀತಿ ಟೆಕ್ನಾಲಜಿ, ಹೊಸ ರೀತಿಯಲ್ಲಿ ಹೈಟೆಕ್ ಸಿಸ್ಟಮಲ್ಲೇ ಇದು ಸೈಟ್ಗಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲೆಕ್ಟ್ರಿಕಲ್ಸ್ ಎಲ್ಲ ಅಂಡರ್ಗ್ರೌಂಡಲ್ಲೇ, ಅಂದರೆ ಎಲ್ಲ ಪೈಪ್ ಲೈನಲ್ಲೇ ಹೇಳಿದ್ದಾರೆ. ಯಾವುದೇ ಕಂಬದ ರೀತಿಯಲ್ಲಿ ವೈರ್ಗಳು ತಂತಿ ಆಗಿರಲಿ ಏನೇ ಆಗಲಿ ಇಲ್ಲಿಲ್ಲ. ಫುಲ್ ಎಲ್ಲ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ತುಂಬ ಚೆನ್ನಾಗಿದೆ. ಮತ್ತು ರಸ್ತೆ ಅಗಲನೂ ಅಷ್ಟೇ, ಎಷ್ಟು ಅಗಲ ಇದೆ, 9 ಅಡಿ 12 ಅಡಿ ತುಂಬ ಅಗಲವಾಗಿದೆ ರಸ್ತೆಗಳು. ಎಲ್ಲ ಪ್ರತಿಯೊಂದು ದೊಡ್ಡ ಗಾಡಿ ಓಡೋ ಅಂಥ ರಸ್ತೆಗಳು ಬಿಟ್ಟಿದ್ದಾರೆ ಅಂತಲೂ. ಒಟ್ಟಿನಲ್ಲಿ ಹೈಟೆಕ್ ಸಿಸ್ಟಮಲ್ಲಿ ಇದು ಮಾಡಿದ್ದಾರೆ, ಹೊಸ ಸಿಸ್ಟಮಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿ ಡಿ ಎ ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆಯ ಸೈಟ್ಗಳು ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸಿದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್, ಸ್ಕ್ವೇರ್ ಫೀಟಲ್ಲಿ ಯಾವ ರೀತಿ ಇರುತ್ತೆ, ಸೈಟ್ ಬೆಲೆ ಏನಿರುತ್ತೆ, ಮತ್ತು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಿ ಅಂತ ಕೇಳಿದಾಗ ಈಗ ಒಂದು ವಾರದ ಮೇಲಾಗಿತ್ತು. ಸದ್ಯಕ್ಕೆ ಈ ಒಂದು ವಿಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ.